ಈಗ ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಏನೈತಿ ಹೆಂಗೆ ಕೇಳ್ತಾರೆ ಈಗ ಟಿ ಡಿ ಎಸ್ ಮೇಲೆ ಕ್ವಶನ್ ನಿಮಗೆ ಕ್ವಶನ್ ನಂಬರ್ 3 ಮಿಸ್ಟರ್ ಎಸ್ ಆಫ್ ಬ್ಯಾಂಗ್ಳೂರ್ ಎಂಪ್ಲಾಯ್ಡ್ ಇನ್ ಅ ಕಂಪನಿ ವಿತ್ ಅ ಸ್ಯಾಲರಿ ಪ್ಯಾಕೇಜ್ ಆಫ್ ₹25 lakh ಪರ್ annum including HRA ಅದರೊಳಗೆ HRA ಮಿಕ್ಸ್ ಐತ್ರಿ ಹೌಸ್ ರೆಂಟ್ ಅಲವೆನ್ಸ್ ಮಿಕ್ಸ್ ಐತ್ರಿ he claims exemption for HRA under section 10 of 13A of ₹2,40,000 okay. He informed the company with proof that he made savings of ₹1,50,000 in eligible schemes notified for deduction under section 80C and ₹50,000 in NPS National Pension Schemes under section 80CCD of 1B. Compute the amount of salary on which TDS is to be made by the company under section 192 for the assessment year 23-24 okay. ಇದು ಟೋಟಲ್ ಓವರ್ ಆಲ್ ಕ್ವಶನ್ ಐತ್ರಿಪ್ಪ. ಫಸ್ಟ್ ಬರ್ರಿ ಯಾರಿಪ್ಪ ಇದು ಮಿಸ್ಟರ್ ಎಸ್ ಆಫ್ ಬ್ಯಾಂಗ್ಳೂರ್ ಎಂಪ್ಲಾಯ್ಡ್ ಇನ್ ಅ ಕಂಪನಿ. ಯಾವ ಕಂಪನಿ ರೀಪ್ಪ? ಗವರ್ಮೆಂಟ್ ಕಂಪನಿ, ಪ್ರೈವೇಟ್ ಕಂಪನಿ, ಅದರ ಬಗ್ಗೆ ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅಂದರೆ ಪ್ರೈವೇಟ್ ಎಂಪ್ಲಾಯ್ ಅಂತ ಅಸ್ಯೂಮ್ ಮಾಡ್ಬೇಕು ನಾವು. ಏನು ಕೊಟ್ಟಿಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಬಗ್ಗೆ ಕೊಟ್ಟಿಲ್ಲ. ಗೌರ್ಮೆಂಟ್ ಐತ್ರಿ, ಪ್ರೈವೇಟ್ ಐತ್ರಿ ಕೊಟ್ಟಿಲ್ಲ ನಮಗೆ. ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಪ್ರೈವೇಟ್ ಎಂಪ್ಲಾಯಿ ವಿತ್ ಅ ಸ್ಯಾಲರಿ ಆಫ್ ರೂಪೀಸ್ ಎಷ್ಟ್ರಿ? 25 lakh ಪರ್ annum ಐತ್ರಿ, ಪರ್ annum ಇನ್ಕ್ಲೂಡಿಂಗ್ ಅದರೊಳಗೆ ಏನೈತಿ ಮಿಕ್ಸ್ HRA ಮಿಕ್ಸ್ ಐತ್ರಿ. ಈಗ HRA ಲೆಸ್ ಮಾಡ್ಬೇಕು ನಾವು, ಹೌದಲ್ಲ? ಅದರೊಳಗೆ HRA ಮಿಕ್ಸ್ ಐತ್ರಿ, ನಾವು HRA ಲೆಸ್ ಮಾಡ್ಬೇಕು. ಎಕ್ಸಮ್ಷನ್ ಫಾರ್ HRA ಎಷ್ಟೈತ್ರಿಪ್ಪ? 2,40,000 ಕರೆಕ್ಟಾ? ಅದು ಲೆಸ್ ಮಾಡ್ಬೇಕು. 25 lakh ಒಳಗೆ ಇದು 2,40,000 ಲೆಸ್ ಮಾಡ್ಬೇಕ್ರಿ. ನೆಕ್ಸ್ಟ್ he informed that he made savings of ₹1,50,000 in notified schemes schemes notified for deduction deduction ಐತೆ ನೋಡ್ರಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಎಷ್ಟು ಅಮೌಂಟ್ ಲೆಸ್ ಮಾಡ್ಬೇಕಂತ್ರಿಪ್ಪ? ಈಗ 1,50,000 ಏನ್ರಿ ಇದು ಸೇವಿಂಗ್ಸ್ ಅದು. ಆ್ಯಂಡ್ ಮತ್ತು ₹50,000 ಎಲ್ಲೇ ಇದು ರೀ NPS ಒಳಗೆ ಅಂಡರ್ ಸೆಕ್ಷನ್ 80CCD ನೋಡಿಲ್ಲ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಒಳಗೆ ಏನೇನು ಲೆಸ್ ಮಾಡ್ಬೇಕ್ರಿ? ಸೇವಿಂಗ್ಸ್ ಲೆಸ್ ಮಾಡ್ಬೇಕು. ಸೇವಿಂಗ್ಸ್ ಇನ್ ಎಲಿಜಿಬಲ್ ಸ್ಕೀಮ್ಸ್ ನೋಟಿಫೈಡ್ ಇದು ಅಂಡರ್ ಸೆಕ್ಷನ್ 80C ಒಳಗೆ ಅದು ಒಂದು ಎಷ್ಟ್ರಿ ಅಮೌಂಟ್? 1,50,000 ಅದು ಒಂದು ಅಮೌಂಟ್ ಲೆಸ್ ಮಾಡ್ಬೇಕಾ. ಆಮೇಲೆ 50,000 ಇನ್ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಸೆಕ್ಷನ್ 80CCD ಇದು ಒಂದು ಅಮೌಂಟ್ ಲೆಸ್ ಮಾಡ್ಬೇಕು. ಕಂಪ್ಯೂಟ್ ದ ಅಮೌಂಟ್ ಆಫ್ ಸ್ಯಾಲರಿ ಆನ್ ವಿಚ್ TDS ಓಕೆ ನೋಡೋಣ್ರಿ ಇದು. ಸ್ಯಾಲರಿ ಐತ್ರಿಪ್ಪ. ಸ್ಯಾಲರಿ ಅಂದ್ರೆ ಏನ್ರಿ? ಕಂಪಲ್ಸರಿ ನೀವು ಏನು ಲೆಸ್ ಮಾಡ್ಬೇಕಾ? ಸ್ಯಾಲರಿ ಬಂದಂದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅದರೊಳಗೆ ಯಾವ ಡಿಡಕ್ಷನ್ ರೀ? ಕಂಪಲ್ಸರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ₹50,000 ಕಂಪಲ್ಸರಿ ಕೊಡ್ಬೇಕು. ಗೌರ್ಮೆಂಟ್ ರೀ, ಪ್ರೈವೇಟ್ ರೀ ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಎಂಪ್ಲಾಯಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಬರಂಗಿಲ್ಲ. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿಲ್ಲ, ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಿಲ್ಲ. ಕೊಟ್ಟಿದ್ದಂದ್ರೆ ತಗೋಬೇಕು, ಕೊಟ್ಟಿಲ್ಲ ಅಂದ್ರೆ ಬಿಡ್ಬೇಕು. ಕೊಟ್ಟಿಲ್ಲ, ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ, ಅದು ಬೇಡ್ರಿ. ಸರಿ, ಚಲೋ ಮಾಡೋಣ. देखो यहाँ पे क्या क्या दिया? मिस्टर एस ऑफ बैंगलोर एम्प्लॉयड इन अ कंपनी. कौन सी कंपनी हमारे को नहीं मालूम, प्राइवेट कंपनी है कि गवर्नमेंट कंपनी हमारे को नहीं मालूम, उसके बारे में इन्फॉर्मेशन हमारे को नहीं दिया उन्हें. नहीं दिया तो कौन सा क्या हम लोग क्या अज्यूम करना? उन्हें क्या है? प्राइवेट एम्प्लॉय है करके अज्यूम करना. अब उस प्राइवेट एम्प्लॉय है तो उसको क्या नहीं मिलता? एंटरटेनमेंट अलाउंस उसको नहीं मिलता. प्रोफेशनल टैक्स देखना, दिया तो लेना नहीं तो छोड़ना उसको. प्रोफेशनल टैक्स को एंटरटेनमेंट अलाउंस तो नहीं आता, क्यों? प्राइवेट एम्प्लॉय है. सैलरी कितनी है उसकी? 25 लाख है पर एनम ओके. उसके अंदर क्या मिक्स है? सैलरी के अंदर मिक्स क्या है? HRA मिक्स है, उसको हमें क्या करना? लेस करना. ही क्लेम्स एग्जम्पशन फॉर HRA. उन्हें क्या क्लेम कर रहा है? HRA मुझे निकालो, मेरी सैलरी में से HRA निकालो करके बोल रहा है उन्हें. एग्जम्पशन फॉर HRA अंडर सेक्शन 10 of 13A कितना निकालना? 2,40,000 माइनस करना HRA ओके. He informed the company with proof that he made savings of ₹1,50,000 in eligible schemes notified for deduction under section 80C. deduction under section 80C to 80U. उसके अंदर क्या लेस करो करके बोल रहा है? अंडर सेक्शन 80C में एलिजिबल स्कीम नोटिफाइड है नहीं, वो लेस करो बोल रहा. कितना अमाउंट है? 1,50,000 लेस करना कहते हैं. इसके बाद में ₹50,000 इन NPS अंडर सेक्शन CCD ये एक एग्जम्पशन लेस करना. 1,50,000 और 50,000 एक लेस करना, दो अमाउंट लेस करना इसके अंदर अंडर सेक्शन 80C से 80U तक अंदर के अंदर. ठीक है, कर लेंगे, देखेंगे भी. चलो, calculation of salary for the purpose of TDS है ना? TDS compute the amount of salary on which TDS is to be made by the company under section 192 for the assessment year 23-24 okay. Particulars rupees. Calculation of salary for the purpose of TDS particulars rupees okay. First salary ಬಂದ್ರೆ ಏನ್ರಿ? income from salary. first income from salary. ಓಕೆ, ಇದರೊಳಗೆ ಏನ್ರಿ ಇದು?
annual per annum means annual salary. Annual salary. Annual salary means per year ಎಷ್ಟಿದ್ರಿ 25 lakh ಐತ್ರಿ ತಗೋರಿ 25 lakh 25 lakh ಹಾ ಸ್ಯಾಲರಿ ಬಂತ್ರಿ annual salary ಬಂತ್ರಿ ಈಗ ಏನು ಮಾಡ್ಬೇಕು ನೀವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 कंपलसरी करना आप लोग वेट अ मिनट HR है नहीं वहाँ पे उसको लेस करना अभी ಬರ್ರಿ ಈಗ ಏನು ಮಾಡ್ಬೇಕ್ರಿ ಆನ್ಯುವಲ್ ಸ್ಯಾಲರಿ 25 ಲ್ಯಾಕ್ ಐತ್ರಿ ಈಗ ಲೆಸ್ ಅವರು ಕೊಟ್ಬಿಟ್ಟಾರೆ ನಿಮ್ಗೆ ಏನ್ರಿ ಹಿ ಕ್ಲೇಮ್ಸ್ ಎಷ್ಟ್ರಿ ಸ್ಯಾಲರಿ ಎಷ್ಟ್ರಿ 25 ಲ್ಯಾಕ್ ಇನ್ಕ್ಲೂಡಿಂಗ್ HR ಅದರೊಳಗೆ HR ಮಿಕ್ಸ್ ಐತ್ರಿ he claims exemption for HR under section 10 of 13A 2,40,000 ಲೆಸ್ ಮಾಡ್ರಿ ಅಂತ ಎಕ್ಸಂಪ್ಷನ್ ಏನ್ರಿದು HR ಅಂಡರ್ ಸೆಕ್ಷನ್ ಲೆಸ್ HR ಎಕ್ಸಂಪ್ಷನ್ less exemption ಆಯ್ತು ಕೂಡ exemption for HR exemption for HRA under section 10 of 13A 10 of 13A ಎಷ್ಟು ಲೆಸ್ ಮಾಡ್ಬೇಕಂತ್ರಿ 2,40,000 ಲೆಸ್ ಮಾಡ್ರಿ ಹಾ ಲೆಸ್ ಮಾಡ್ರಿಪ್ಪ ಎಷ್ಟು ಬರ್ತದ್ರಿ ಅಮೌಂಟ್ 25 lakh minus 2,40,000 ಎಷ್ಟ್ರಿ ಅಮೌಂಟ್ 22,60,000 22,60,000 ಮಂತ್ರಿ ಇದು ಏನ್ರಿದು ಆಕ್ಚುಲಿ ಗ್ರಾಸ್ ಸ್ಯಾಲರಿ ಏನ್ರಿದು ಗ್ರಾಸ್ ಸ್ಯಾಲರಿ ಅಂತ ಬರೀರಿಲ್ಲ ಗ್ರಾಸ್ ಸ್ಯಾಲರಿ ಒಳಗೆ ಏನ್ ಲೆಸ್ ಮಾಡ್ಬೇಕ್ರಿ ನೀವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲ ಅಂಡರ್ ಸೆಕ್ಷನ್ 16 ಕಂಪಲ್ಸರಿ ಲೆಸ್ ಮಾಡ್ಬೇಕ್ರಿ ಇದು ಸ್ಯಾಲರಿ ಒಳಗೆ ಸ್ಯಾಲರಿ ಬಂತ್ರಿ HR ಕೊಟ್ಟಾರಿ HR ಕೊಟ್ಟಿದ್ದಂದ್ರೆ HR ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕೊಟ್ಟಿಲ್ಲ ಅಂದ್ರೆ HR ಈಗ HR ಕೊಟ್ಟಾರಿ ಅವರು HR ಐತ್ರಿ ಇಲ್ಲೇ ಅದಕ್ಕೆ HR ಲೆಸ್ ಮಾಡ್ರಿ ಎಕ್ಸಂಪ್ಷನ್ ಫಾರ್ HR ಅಂಡರ್ ಸೆಕ್ಷನ್ 10 of 13A ಅವರು ಹೇಳ್ತಾರಿಪ್ಪ ಲೆಸ್ ಮಾಡ್ರಿ ಅಂತ ಲೆಸ್ ಮಾಡ್ರಿ ಗ್ರಾಸ್ ಸ್ಯಾಲರಿ ನಿಮಗೆ ಸಿಕ್ತ್ರಿ ಅದರೊಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕಂಪಲ್ಸರಿ ಡಿಡಕ್ಷನ್ ಕೊಡ್ಬೇಕ್ರಿ ಯಾವ್ದ್ರಿದು ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕೊಡ್ಬೇಕ್ರಿ ಕಂಪಲ್ಸರಿ 50,000 ಕೊಡ್ಬೇಕ್ರಿ 50,000 ಕಂಪಲ್ಸರಿ ಕೊಡ್ಬೇಕು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಈಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಪ್ರೈವೇಟ್ ಎಂಪ್ಲಾಯಿ ಕೊಟ್ಟಿಲ್ಲ ಅಂದ್ರೆ ಪ್ರೈವೇಟ್ ಎಂಪ್ಲಾಯಿ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಬರಂಗಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಾರಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟೈತ್ರಿ ಅಂತ ಕೊಟ್ಟಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದ್ರೆ ತಗೋಬೇಡ್ರಿ ಮುಗಿತ್ರಿ ಈಗ ಲೆಸ್ ಮಾಡ್ರಿಪ್ಪ 22,60,000 ಒಳಗೆ ಲೆಸ್ ಮಾಡ್ಬೇಕ್ರಿ 50,000 ಎಷ್ಟು ಬಂತ್ರಿಪ್ಪ 22,10,000 22,10,000 ಬಂತ್ರಿ ಓಕೆ ಇದು ಏನ್ರಿ ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಇದು ಏನ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ ಹಾ ಈಗ ಏನು ಹೇಳ್ತಾರೆ ಇವರು ಈಗ ಮತ್ತೆ ಮುಂದೆ he informed the company with proof that he made savings of rupees under section 80C ಒಳಗೆ ಬಂತ್ರಿ ಅಂಡರ್ ಸೆಕ್ಷನ್ 80C ಬಂತ್ರಿ ಅಂಡರ್ ಸೆಕ್ಷನ್ 80 CCD ಬಂತ್ರಿ ಓಕೆ ಲೆಸ್ ಮಾಡ್ರಿಪ್ಪ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U 80C to 80U ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಹಾ ಬರ್ರಿ ಇದ ಒಳಗೆ ಏನೇನು ಲೆಸ್ ಮಾಡ್ಬೇಕಂತ್ರಿಪ್ಪ ಅವರು ಕೊಡ್ಬಿಟ್ಟಾರಿಲ್ಲ ಮೇಡ್ ಸೇವಿಂಗ್ಸ್ ಆಫ್ rupees 1,50,000 in eligible schemes notified for deduction under section 80C eligible schemes notified ಅಂತ ಬರೀರಿಲ್ಲ eligible schemes notified under section 80C under section 80C ಎಷ್ಟ್ರಿ ಅಮೌಂಟ್ ಅದು 1,50,000 ತಗೋರಿಲ್ಲ
1,50,000 ಕರೆಕ್ಟಾ? हाँ नेक्स्ट मत ಐತ್ರಿ ಇಲ್ಲಿ and rupees 50,000 in NPS under section CCD 1 of 1B ಅದು ಒಂದು ಅಮೌಂಟ್ ತಗೋರಿಪ್ಪ. ನೆಕ್ಸ್ಟ್ ಏನ್ರಿದು NPS? हाँ NPS under section 80 CCD of 1B ಅದರೊಳಗೆ ಅಮೌಂಟ್ ಎಷ್ಟ್ರಿಪ್ಪ? 50,000. ಎಷ್ಟೈತಲ್ಲ ಮತ್ತೇನಿಲ್ಲ ಜಾಸ್ತಿ ಡಿಡಕ್ಷನ್ ಎಷ್ಟೈತ್ರಿ? ಬರೀ ಎರಡು ಐತ್ರಿ, ಮತ್ತೇನು ಕೊಟ್ಟಿಲ್ಲ. ಓಕೆ 1,50,000 ಪ್ಲಸ್ 50,000 ಎಷ್ಟ್ರಿ? 2 lakh. ಹಾಂ ಈಗೇನು ಮಾಡ್ತೀರಿ? 22,10,000 ಮೈನಸ್ 2 lakh ಎಷ್ಟ್ರಿಪ್ಪ? 20,10,000. 20,10,000 ಬಂತ್ರಿ. 20,10,000 ಇದು ಏನ್ರಿದು? ನೆಟ್ ಸ್ಯಾಲರಿ. ಏನ್ರಿದು? ನೆಟ್ ಸ್ಯಾಲರಿ. ನೆಟ್ ಸ್ಯಾಲರಿ ಬಂತ್ರಿ. ನೆಟ್ ಸ್ಯಾಲರಿ. ಹಾಂ ಈಗೇನ್ರಿಪ್ಪ? ತಡೀರಿ, ಇಷ್ಟು ಬಂತಲ್ಲ. ಈಗ ನೆನ್ಪಿಡಿ, ಇದು ಮಾಡ್ರಿ. ನೆಟ್ ಸ್ಯಾಲರಿ ಈಸ್ ಮೋರ್ ದ್ಯಾನ್ ಎ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ನಿಮ್ದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಎಷ್ಟು ರೀ? ನೋಡ್ರಿ ಏಜ್ ಏನು ಕೊಟ್ಟಾರಿಲ್ಲ. ಏಜ್ 60 ಏಜ್ 60 ಏಜ್ 35 ಏಜ್ ಅಬೌವ್ 60 ಅಬೌವ್ 80 ಏನು ಕೊಟ್ಟಾರಿಲ್ಲ? ಕೊಟ್ಟಿಲ್ಲ. ಅಂದರೆ ಏನ್ರಿ? ನಾರ್ಮಲ್ ಪರ್ಸನ್ ಇವರು. ನಾರ್ಮಲ್ ಪರ್ಸನ್ ಅಂದ್ರೆ ಏನ್ರಿಪ್ಪ? ಲೆಸ್ ದ್ಯಾನ್ 60 ಏಜ್, ಲೆಸ್ ದ್ಯಾನ್ 60 ಇಯರ್ಸ್ ಏಜ್. ಈಗ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಎಷ್ಟ್ರಿಪ್ಪ? ಈಗ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 2,50,000. ನೆಟ್ ಸ್ಯಾಲರಿ ನಿಮ್ದು ಎಷ್ಟು ಐತ್ರಿ? ಮೋರ್ ದ್ಯಾನ್ 2,50,000 ಐತ್ರಿ. ಈಗ ಅವರಿಗೆ TDS ಕಂಪಲ್ಸರಿ ಅಲ್ಲ? ಕಂಪಲ್ಸರಿ. ಅದಕ್ಕೆ ಬರೀರಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂತ ಬರೀರಿ. ಲೆಸ್ ಬರಿಬೇಕಲ್ಲ ಈಗ, ಲೆಸ್ ಅಂತ ಯಾಕ್ರಿ? 2,50,000 ಜಾಸ್ತಿ ಅಮೌಂಟ್ ಐತ್ರಿ, ಅಂದರೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಲೆಸ್ ಮಾಡ್ಬೇಕ್ರಿ. ಸಪೋಸ್ ಅದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ, 2,50,000 ಕಮ್ಮಿ ಬಂತ್ರಿ, ಆವಾಗ ಲೆಸ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಲೆಸ್ ಅಂತ ಬರೀರಿ. ಲೆಸ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಎಷ್ಟ್ರಿಪ್ಪ? ಮೋರ್ ದ್ಯಾನ್ 60 ಇಯರ್ಸ್ ಏಜ್, ಮೋರ್ ದ್ಯಾನ್ 80 ಇಯರ್ಸ್ ಏಜ್ ಕೊಟ್ಟಿಲ್ಲ. ಅಂದರೆ ನಾರ್ಮಲ್ ಪರ್ಸನ್ ಅಂದರೆ ಎಷ್ಟ್ರಿ? ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 2,50,000. ಎಷ್ಟು ಬಂತ್ರಿ ಅಮೌಂಟ್? 20,10,000 minus 2,50,000. You will get 17,60,000. 17,60,000. ಏನು ಹೇಳ್ತಿರಿದ್ದು? 17,60,000. 17,60,000. Salary for the purpose of TDS. ತಿಳಿತ್ರಿ? ಈಗ TDS ಕೊಡ್ಬೇಕು ಬೇಡ? TDS ಕೊಡ್ಬೇಕ್ರಿ, ಕಂಪಲ್ಸರಿ ಐತ್ರಿ. ಯಾಕ್ರಿ? ನೆಟ್ ಸ್ಯಾಲರಿ ಈಸ್ ಮೋರ್ ದ್ಯಾನ್, ಇದಕ್ಕಿಂತ ಜಾಸ್ತಿ ಐತ್ರಿ. ನೆಟ್ ಸ್ಯಾಲರಿ ಈಸ್ ಇದಕ್ಕಿಂತ ಮೋರ್ ದ್ಯಾನ್, ನೆಟ್ ಸ್ಯಾಲರಿ ಈಸ್ ಮೋರ್ ದ್ಯಾನ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ, ಅದಕ್ಕೆ TDS ಕಂಪಲ್ಸರಿ. ಇಫ್ ನೆಟ್ ಸ್ಯಾಲರಿ ಈಸ್ ಲೆಸ್ ದ್ಯಾನ್, ಕಮ್ಮಿ ಬಂತ್ರಿ, ಲೆಸ್ ದ್ಯಾನ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್, ಆವಾಗ TDS ಕಂಪಲ್ಸರಿ ಇಲ್ಲ. ತಿಳಿತ್ರಿ? ನೆಟ್ ಸ್ಯಾಲರಿ ನಿಮ್ದು ಇದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಬಂತ್ರಿ, ಆವಾಗ TDS ಕಂಪಲ್ಸರಿ. ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ, ಆವಾಗ TDS ಕಂಪಲ್ಸರಿ ಅಲ್ಲ. ಈಗ TDS ಕೊಡ್ಬೇಕು ಬೇಡ? ಇಲ್ಲೇ ಕಂಪೇರ್ ಮಾಡಿ. ಇಲ್ಲೇ ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ. ಇಲ್ಲೇ ಬರ್ರಿ, ಇಲ್ಲೇ. ನೋಡ್ರಿ ಇಲ್ಲೇ ನೋಡ್ರಿ ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇಲ್ಲೇ ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ, ಕಂಪಲ್ಸರಿ TDS ಕೊಡ್ಬೇಕು. ಇದು ನೆಟ್ ಸ್ಯಾಲರಿಯಿಂದ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ, ಆವಾಗ TDS कंपल्सरी अल्लाह. ತಿಳಿತ್ರಿ? ओके. आप लोगों को समझ में आया? क्या समझ में आया? देखो यहाँ पे वही कैलकुलेशन ऑफ सैलरी फॉर द पर्पज ऑफ TDS पर्टिकुलर्स रुपीज करके.
पहले क्या ना इनकम फ्रॉम सैलरी, उसके अंदर क्या था उन्हें ये पर एनम नहीं, एनुअल सैलरी, एनुअल सैलरी कितनी है उसकी 25 लाख है। जो उन्हें क्या बोल रहा है उसके अंदर मिक्स है, एचआरए मिक्स है, वो एचआरए को क्या करो बोलो लेस करो करके बोल रहा है। एग्जाम्पशन फॉर एचआरए अंडर सेक्शन 10 ऑफ 39 2,40,000 निकालो करके बोल रहा है, इसलिए लेस एग्जाम्पशन फॉर एचआरए अंडर सेक्शन 10 ऑफ 39 कितना निकालना 2,40,000 निकालना। निकाल तो कितना बचा 22,60,000 बचा। ये कौन सा क्या बोलते हैं इसको ग्रॉस सैलरी बोलते हैं। अब इसमें से वो आने दिया वहां पे नहीं दिया ने, हमें निकालना है इसके अंदर लेस डिडक्शन अंडर सेक्शन क्या निकालना 16। इसके अंदर एक डिडक्शन कंपलसरी है, वो गवर्नमेंट एम्प्लॉय रहने दो प्राइवेट एम्प्लॉय रहने दो, कंपलसरी निकालना क्या है वो स्टैंडर्ड डिडक्शन। कितना अमाउंट है इसका 50,000 कंपलसरी है, 50,000 कंपलसरी अमाउंट। अब देखो यहाँ पे उन्हें गवर्नमेंट एम्प्लॉय की प्राइवेट एम्प्लॉय कुछ भी नहीं दिया, कौन सी कंपनी का नाम भी नहीं दिया, प्राइवेट है कि गवर्नमेंट है करके। अगर प्राइवेट है, प्राइवेट के बारे में भी इन्फॉर्मेशन नहीं, गवर्नमेंट के बारे में भी इन्फॉर्मेशन है, तब क्या समझना उसको हमें क्या अज्यूम करना प्राइवेट एम्प्लॉय का अज्यूम करना। प्राइवेट एम्प्लॉय को यहाँ पे देते कहते हैं एंटरटेनमेंट अलाउंस, प्राइवेट एम्प्लॉय को एंटरटेनमेंट अलाउंस नहीं देते, सिर्फ गवर्नमेंट एम्प्लॉय आता है उसको एंटरटेनमेंट अलाउंस कितना 5,000 रुपीज। ओके प्रोफेशनल टैक्स है क्या इसके अंदर, प्रोफेशनल टैक्स है नहीं है तो नहीं लेना, दिया तो लेना, नहीं दिया हाँ ओके। 22,10,000 इसको क्या बोलते हैं इनकम फ्रॉम सैलरी बोलते हैं। आया अब क्या बोल रहा हूँ 1,50,000 लेस करो किसमें अंडर सेक्शन 80C में, किसके बारे में एलिजिबल स्कीम नोटिफाइड करके यहाँ पे लिखो एलिजिबल लेस डिडक्शन अंडर सेक्शन 80C टू 80U। इसके अंदर क्या बोल रहा है एलिजिबल स्कीम्स नोटिफाइड हाँ अंडर सेक्शन 80C, उसमें कितना निकालो 1,50,000 निकालो। ठीक है नेक्स्ट क्या बोल रहा 50,000 निकालो किसमें एनपीएस में अंडर सेक्शन 80CCD 1B में निकालो बोल रहा। वही एनपीएस नेशनल पेंशन स्कीम्स अंडर सेक्शन 80CCD ऑफ 1B कितना निकालना 50,000 निकालना। 1,50,000 प्लस 50,000 कितना आया 2 लाख आया। अब 22,10,000 माइनस 2 लाख कितना आता 20,10,000 आता करेक्ट है। इसको क्या बोलते हैं मैं नेट सैलरी बोलते हैं। अब तुम्हारा बेसिक एग्जाम उन्हें कितने साल का उन्हें कितनी ईयर का उन्हें नहीं दिया उनको, मिस्टर यस इज बिलो 60 ईयर्स, मिस्टर यस इज अबव 60 ईयर्स, मिस्टर यस इज अबव 80 ईयर्स, कुछ भी नहीं दिया। अबव 80 ईयर्स बोले तो 5 लाख आता इधर बेसिक एग्जामिशन लिमिट पे, बेसिक एग्जामिशन लिमिट अबव 80 ईयर्स है तो 5 लाख आता, अबव 60 ईयर्स है अबव 60 ईयर्स तब कितना आता 3 लाख आता, लेस देन 60 ईयर्स आया तो 2,50,000 आता। ठीक है कुछ भी नहीं दिया तो कुछ भी नहीं दिया तो बिलो 60 ईयर्स कितना लेना है बेसिक एग्जामिशन लिमिट हमारा 2,50,000। अब यहाँ पे नेट सैलरी देखो तुम्हारा कितना है मोर देन 2,50,000 है, मोर देन बेसिक एग्जामिशन लिमिट से ज्यादा है तुम्हारा नेट सैलरी बेसिक एग्जामिशन लिमिट से ज्यादा है तो क्या करना टीडीएस कंपलसरी। अगर तुम्हारा नेट सैलरी बेसिक एग्जामिशन लिमिट से कम है तब टीडीएस कंपलसरी नहीं, समझा। तुम्हारी नेट सैलरी अगर बेसिक एग्जामिशन लिमिट से ज्यादा है तो टीडीएस कंपलसरी, तुम्हारी नेट सैलरी अगर बेसिक एग्जामिशन लिमिट से कम है तब टीडीएस कंपलसरी नहीं। अब देखो यहाँ पे 2,50,000 यहाँ पे 20 लाख है, ज्यादा है नेट सैलरी ज्यादा है तो टीडीएस कंपलसरी, अगर एक कम आता तो 1,50,000 आता तो यहाँ टीडीएस कंपलसरी नहीं। ठीक है ऐसा है, उसमें से निकालो कितना बचता 17,60,000 इसको क्या बोलते हैं सैलरी फॉर द पर्पस ऑफ टीडीएस। ठीक है समझ में आया ओके टेक डाउन द स्क्रीनशॉट विल सी प्रॉब्लम्स। हाँ नोट लिखना है पे नोट कंपलसरी ಬರಿಬೇಕಲ್ಲ ಮತ್ತೆ टीडीएस कंपलसरी ಐತಿ ಇಲ್ರಿ ಅಂತ ಓಕೆ compute the amount of salary on which TDS is to be made by the company under section 192 for the assessment year 23-24. Actually salary for the purpose of TDS ಇದು ರೀ ನೆಟ್ ಸ್ಯಾಲರಿ ಅಂತ ಬರೀರಿ ಓಕೆ ಪ್ರಾಬ್ಲಮ್ ಇಲ್ಲ। ನೆಕ್ಸ್ಟ್ ಹಾಂ TDS in this case ಈ ಕೇಸಲ್ಲೇ in this case ಈ ಕೇಸಲ್ಲೇ in this case TDS compulsory, TDS not compulsory, TDS is compulsory. In this case the TDS is a compulsory, TDS is compulsory okay क्या करें because the net salary is more than basic exemption limit. Basic exemption limit ಕರೆಕ್ಟಾ ನಿಮ್ದು ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಾಮಿಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ ಅವಾಗ TDS ಕಂಪಲ್ಸರಿ, ನಿಮ್ದು ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಾಮಿಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ
टीडीएस इज नॉट कंपलसरी। तुम्हारी नेट सैलरी अगर बेसिक एग्जाम्पशन लिमिट से ज़्यादा है तो टीडीएस कंपलसरी, तुम्हारी नेट सैलरी अगर बेसिक एग्जाम्पशन लिमिट से कम है तो टीडीएस इज नॉट कंपलसरी। ठीक है, डन, टेक द स्क्रीनशॉट ऑफ दिस।